ಶಾಲೆಗೆ ಓದಲು ಅಂತ ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಅಪ್ಪು ಮಗಳು ಮಾಡಿದ್ದನ್ನು ನೋಡಿ ಒಂದು ಕಣ್ಣೀರನ್ನು ಹಾಕಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು ಸ್ನೇಹಿತರೆ, ಒಂದು ಅಪ್ಪು ಅವರ ಕನಸಾಗಿತ್ತು ನನ್ನ ಮಗಳು ವಿದೇಶದಲ್ಲಿ ಓದಬೇಕು, ಏನಾದರೂ ದೊಡ್ಡ ಸಾಧನೆಯನ್ನು ಮಾಡಬೇಕು ಅನ್ನೋದು. ಸೊ ಅದಕ್ಕಾಗಿಯೇ ಅವಳನ್ನು ಒಂದು ವಿದೇಶಕ್ಕೆ ಸೇರಿಸಿದ್ರು. ಅಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರನ್ನು ವಿದೇಶದಲ್ಲಿ ಓದೋಕೆ ಅಂತ ಇಟ್ಟಿದ್ದರು. ಆದರೆ ಒಂದು ಅಪ್ಪು ಮಗಳು ಮಾಡಿದ್ದನ್ನು ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳಾದಂಥ ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಯಾಕೆ ಒಂದು ದೊಡ್ಡ ಮನೆ ಕುಟುಂಬ ಹಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಒಂದು ನನ್ನ ಮಗಳು ತುಂಬ ಜಾಣೆ ಇದ್ದಾಳೆ, ಓದಲಿ ಚೆನ್ನಾಗಿ ಅನ್ನೋದು ಒಂದು ಹಿತಾಸಕ್ತಿಯಿಂದ ಒಂದು ವಿದೇಶಕ್ಕೆ ಓದಲು ಕಳಿಸಿದ್ರೆ ಅಪ್ಪು ಮಗಳು ಮಾಡಿದ್ದೇನು ನೋಡಿ. ಸೊ ಹಾಗಿದ್ರೆ ಏನು ಮಾಡಿದ್ರು, ಯಾಕೆ ಒಂದು ಕಣ್ಣೀರು ಹಾಕಿದ್ರು ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಅಪ್ಪು ಅವರ ಬಗ್ಗೆ ಮಾತನಾಡಲೇಬೇಕು. ಸೊ ಯಾಕಪ್ಪ ಅಂತಂದರೆ ಅಂತಹ ದೇವತಾ ಮನುಷ್ಯ ನಮ್ಮ ಕನ್ನಡಿಗರಿಗೆ ಸಿಕ್ಕಿದ್ದು ತುಂಬಾ ಪುಣ್ಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ದಾನ ಧರ್ಮಗಳನ್ನು ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಪ್ರಚಾರವನ್ನು ಯಾರೂ ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಸೊ ದಾನ ಮಾಡಿದವರು ಖಂಡಿತವಾಗ್ಲೂ ಅದನ್ನು ಪ್ರಚಾರ ಮಾಡೇ ಮಾಡ್ತಾರೆ. ಅಂತಹ ಕಾಲದಲ್ಲಿ ನಾವು ಇದ್ದೇವೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಅಷ್ಟೊಂದು ಜನರ ಬಾಳಿಗೆ ಬೆಳಕಾದಂಥ ಅಪ್ಪು ಅವರು ಇಂದಿಗೂ ಕೂಡ ಯಾರ ಬಳಿನೂ ಹೇಳಿಕೊಂಡಿಲ್ಲ ನಾನು ಇಷ್ಟೊಂದು ದಾನ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು. ಸೊ ಸಾಯುವ ಕೊನೆಯ ಕ್ಷಣದವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಸೊ ಹೊರಗಿನವರು ಇರಲಿ, ಸೊ ತಮ್ಮ ಮೊಟ್ಟ ಮೊದಲನೇದಾಗಿ ತಮ್ಮ ಹೆಂಡತಿ ಅವರಿಗೆ ಗೊತ್ತಿಲ್ಲ, ತಮ್ಮ ಹೆಂಡತಿ ಮಕ್ಕಳಿಗೆ ಅವರು ಇಷ್ಟೊಂದು ದಾನ ಧರ್ಮ ಮಾಡಿದ್ದನ್ನು ಅವರ ಫ್ಯಾಮಿಲಿಗೆ ಗೊತ್ತಿಲ್ಲ. ಅದನ್ನೆಲ್ಲ ಮುಚ್ಚಿಟ್ಟ ವ್ಯಕ್ತಿ ಅವರು. ಸೊ ಒಂದು ದಾನ ಮಾಡು ಅಪ್ಪುವಿನ ಹಾಗೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕೇಳಿದ್ದೇವೆ. ಸೊ ಆ ಥರ ಒಂದು ಬದುಕಬೇಕು ಜೀವನದಲ್ಲಿ. ಸೊ ಆ ಥರ ಬದುಕಬೇಕು ಅಂದರೆ ತುಂಬ ಒಂದು ಗಟ್ಟಿ ಮನಸ್ಸು ಬೇಕು. ಸೊ ಅಂತಹ ಧೈರ್ಯ ಗಟ್ಟಿ ಮನಸ್ಸು ಯಾರಿಗೂ ಬರೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ದಾನ ಧರ್ಮವನ್ನು ಮಾಡೋದು ಒಂದು ದೊಡ್ಡ ಮಾತಲ್ಲ. ಸೊ ಅಂದರೆ ಅದನ್ನು ಯಾರಿಗೂ ಹೇಳ್ಕೊಳ್ಳದೇ ಇರೋದು ಅದೇ ದೊಡ್ಡ ಮಾತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಅಪ್ಪು ಅವರು ಈ ರೀತಿಯಾಗಿ ಒಂದು ದೊಡ್ಡ ಮನಸ್ಸಿನ ವ್ಯಕ್ತಿ. ಹಾಗೆ ಇಂದಿಗೂ ಕೂಡ ಒಂದು ದೇವರ ರೂಪದಲ್ಲಿ ಎಲ್ಲರ ಮನೆಯಲ್ಲೂ ನೆಲೆಸಿದ್ದಾರೆ. ಸೊ ಇಂದಿಗೂ ಕೂಡ ಅಪ್ಪು ಅವರ ಫೋಟೋಗಳು ದೇವರ ಸ್ಥಾನದಲ್ಲಿ ಇಂದಿಗೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಇವೆ. ಅದೇ ಒಂದು ಖುಷಿಯ ವಿಷಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಮಗಳು ಚೆನ್ನಾಗಿ ಓದಲಿ ವಿದೇಶದಲ್ಲಿ ಅನ್ನೋ ಒಂದು ಆಸೆ ಇತ್ತು. ನನ್ನ ಮಗಳು ವಿದೇಶದಲ್ಲಿ ಒಂದು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಅದಕ್ಕಾಗಿಯೇ ಅಪ್ಪು ಅವರು ತಮ್ಮ ಮಗಳನ್ನು ವಿದೇಶಕ್ಕೆ ಕಳಿಸಿದ್ರು ಓದೋಕೆ ಅಂತ. ಆದರೆ ಇಲ್ಲಿ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ್ದನ್ನು ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಕಣ್ಣೀರನ್ನು ಹಾಕಿದ್ರು, ಏನಾಯಿತು? ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಅಪ್ಪು ಅವರು ಒಂದು ಜೀವಂತವಿದ್ದಾಗಲೇ ಒಂದು ತಮ್ಮ ಮಗಳನ್ನು ಒಂದು ವಿದೇಶಕ್ಕೆ ಕಳಿಸಿದ್ರು. ಹಾಗೆ ಅವರ ಮರಣ ಹೊಂದಿದಾಗಲೂ ಕೂಡ ಒಂದು ವಿದೇಶದಿಂದನೇ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು. ಸೊ ಇಷ್ಟೆಲ್ಲ ಆದಮೇಲೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ವಿದೇಶದಲ್ಲಿ ತುಂಬ ಚೆನ್ನಾಗಿ ಉನ್ನತ ವ್ಯಾಸಂಗವನ್ನು ಕೂಡ ಮಾಡ್ತಾಯಿದ್ರು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಇನ್ನು ಉನ್ನತ ವ್ಯಾಸಂಗವೇನೋ ಧೃತಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮುಗೀತು. ಆದರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ತೆಗೆದುಕೊಂಡಿರೋ ನಿರ್ಧಾರವನ್ನು ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ಇನ್ನು ಅಮ್ಮ ನಾನು ಇಲ್ಲೇ ಸೆಟ್ಲ್ ಆಗ್ತೀನಿ, ಇಲ್ಲೇ ಒಂದು ಜಾಬನ್ನು ಅಂದರೆ ಇಲ್ಲೇ ಒಂದು ಬಿಸ್ನೆಸ್ಸನ್ನು ಮಾಡ್ತೀನಿ ಅನ್ನೋ ಮಾತನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಇದನ್ನು ಕೇಳಿದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರನ್ನು ಹಾಕಿ ಆಯಿತು ನೀನು ಹೋಗ್ಬಿಡು, ನಿಮ್ಮ ಅಪ್ಪನೂ ಇಲ್ಲ ನನ್ನ ಜೊತೆಗೆ, ಸೊ ಯಾರೂ ಇರಬೇಡಿ ನನ್ನ ಹತ್ರ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಒಂದು ಕಣ್ಣೀರನ್ನು ಹಾಕಿದ್ದಾರೆ. ಸೊ ತಾಯಿಯ ಕಣ್ಣೀರನ್ನು ನೋಡಿ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಗಳಾದಂಥ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ತಾಯಿಯ ಕಣ್ಣೀರನ್ನು ನೋಡಿ ಆಯ್ತಮ್ಮ ನೀನು ಹೇಗೆ ಹೇಳ್ತೀವೋ ಹಾಗೆ ಆಯಿತು ನಾನು ಕರ್ನಾಟಕಕ್ಕೆ ಬರ್ತೀನಿ, ಸೊ ಅಲ್ಲಿ ಏನಾದರೂ ಮಾಡ್ಕೊಂಡಿರ್ತೀನಿ ಅನ್ನೋ ಮಾತನ್ನು ಇಲ್ಲಿ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಸೊ ಈ ಒಂದು ಮಗಳ ಒಂದು ಅಭಿಪ್ರಾಯದ ಬಗ್ಗೆ ನಿಮ್ಗೆ ಏನಿಸ್ತೆ, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಅಭಿಪ್ರಾಯದ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.